ತ್ರಿಭುವನ ಜನನಿ ಜಗನ್ಮೋಹಿನಿ ತ್ರಿಭುವನ ಜನನಿ ಜಗನ್ಮೋಹಿನಿ ಅಭಯ ಪದಾಪಿನಿ ಪಾವತಿ ಪಾಯಿ ಮಾ ಅಭಯ ಪದಾಪಿನಿ ಪಾವತಿ ಪಾಯಿ ಮಾ ತ್ರಿಭುವನ ಜನನಿ ಜಗನ್ಮೋಹಿನಿ ಅಭಯ ಪದಾಪಿನಿ ಪಾವತಿ ಪಾಯಿ ಮಾ ಅಭಯ ಪದಾಪಿನಿ ಪಾವತಿ ಪಾಯಿ ಮಾ ತ್ರಿಭುವನ ಜನನಿ ಜಗನ್ಮೋಹಿನಿ ವರಸತಿ ಕಲ್ಯಾಣಿ ವರಸತಿ ಕಲ್ಯಾಣಿ ಪರಶಿವ ಪಣಿವೇಣಿ ವರಸತಿ ಕಲ್ಯಾಣಿ ಪರಶಿವ ಪಣಿವೇಣಿ ಸ್ಮರಹರ ನಿಜರಾಣಿ ಪರಮ ಗುಣವಾಣಿ ಸ್ಮರಹರ ನಿಜರಾಣಿ ಪರಮ ಗುಣವಾಣಿ ತ್ರಿಭುವನ ಜನನಿ ಪಾವತಿ ಪಾಯಿ ಮಾ ಸಖಿ ಪರಮಾತ್ಮನು ಪ್ರಾಣಕಾಂತನನ್ನು ಸಖಿ ಮಂಗಳಗೌರಿಯು ನನಗೆ ವರಪ್ರಸಾದನೂ ನನಗಾಯಿತು. ನಾವಿನ್ನೂ ಅರಮನೆಗೆ ಹೋಗೋಣ ನಡೀಲಿ. ಪರೆದೊಟ್ಟು ಜಲತಾರೆ ಕುಪ್ಪಸ ತೊಟ್ಟು ಪಟ್ಟು ಪಿತ್ತಾಂಬರೆ ದೊಟ್ಟು ಜಲತಾರೆ ಕುಪ್ಪಸ ತೊಟ್ಟು ಕಡಗ ಕಾಲು ತೊಟ್ಟು ಒಟ್ಟಾಣೆ ಕಟ್ಟಿಗೆ ಇಟ್ಟು ಕಡಗ ಕಾಲು ತೊಟ್ಟು ಒಟ್ಟಾಣೆ ಕಟ್ಟಿಗೆ ಇಟ್ಟು ಮದುಮಗಳಾಗುವ ಶುಭ ವೇಳೆ ಫಲಿಸಿತು ಒಲವಿನ ಮೂಲ ಫಲ ಒಲವಿಂದ ಹೋಗಿ ಬಂದು ಕಂಕಣ ಫಲಿಸಿತು ಒಲವಿನ ಮೂಲ ಫಲ
ಸಪ್ತಪದಿ ನಾಗೋಳೆ ಉತ್ರಾಣಿ ಉಯ್ಯಾಲೆ ಸಪ್ತಪದಿ ನಾಗೋಳೆ ಉತ್ರಾಣಿ ಉಯ್ಯಾಲೆ ಜೀವನಗೆ ನಾಗುವ ಒಲಿಸಿತು ಒಲವಿನ ಪೋಗಾವನ ಒಲವಿನ ಕೂಡಿ ಬಂದು ಕಂಕಣವನ ಒಲಿಸಿತು ಒಲವಿನ ಪೋಗಾವನ ನಂದಿದ್ದೆಲ್ಲಂಗೋ ಏಮಯ್ಯ ಅಕ್ಕಯ್ಯನ್ ಕರ್ಕೊಂಡ್ ಬಾರೋ. ಅಕ್ಕಯ್ಯ ಅಕ್ಕಯ್ಯ ಕರ್ಕೊಂಡ್ ಬಾರೋ, ಪಾಪಿ ಮುಂಡೆ ಇದೆ, ಬೇಗ ಕರ್ಕೊಂಡ್ ಬಾರೋ. ಅಕ್ಕಯ್ಯ ಎಲ್ಲ ಹೋಗದೆ ತಾಡಿ ಹಬ್ಬ ಬರ್ತದೆ. ಹೋಗೋ ಕರ್ಕೊಂಡ್ ಬರೋಗೋ. ಬರ್ತದೆ ಅಕ್ಕಯ್ಯ ಅಕ್ಕಯ್ಯ ಹಂಗೆ ಅಪ್ಪ ಕರೀತಾವ್ರೆ ಬಾ ರಾ ಎಲ್ಗ ಹೋಗಿದೆ ಅಕ್ಕ ನೀನು? ತಂದೆಯವರಿಗೆ ನಮಸ್ಕರಿಸಿ. ಹಾಲೋಳಿಕೆ ನಿನಗೆ ಮಂಗಳವಾಗಲಿ ಮೇಲೇಳಮ್ಮ. ತಂದೆಯವರೇ, ನನ್ನನ್ನು ಇಷ್ಟು ಆತುರದಿಂದ ಕರೆಸಲು ಕಾರಣವೇನು? ಅಮ್ಮ, ನಿನಗೆ ಶೀಘ್ರದಲ್ಲಿಯೇ ಒಬ್ಬ ಪತಿಯು ಲಭಿಸುವನಮ್ಮ. ತಂದೆ, ಹಾಗಾದರೆ ಅಮ್ಮ, ಯಾರೋ ದೇಶಾಂತರದಿಂದ ಒಬ್ಬ ಪುಣ್ಯ ಪುರುಷನು ಬಂದಿರುವನು. ಆತನನ್ನು ನೀನು ಲಗ್ನವಾದರೆ ನಿನಗೆ ಮುಂದೆ ಬಹಳ ಅನುಕೂಲಕರವಾಗುದಮ್ಮ. ತಂದೆಯವರಿಗೆ ಬಣ್ಣಕ್ಕೆ ಬೆರಗಾಗಿ ಮುದಕದೂ ಮುಡಿಯಂತಾಗುವುದಿಲ್ಲ ಜನಕ. ಹಾಗೆನ್ನ ಬೇಡ ಕಣಮ್ಮ. ಆತನು ಸಾಧಾರಣ ಪುರುಷನೆಂದು ತಿಳಿಯಬೇಡ. ಆತನು ಬಂದ ತಕ್ಷಣ ನಮಗೆ ಲಕ್ಷಾಂತರ ರೂಪಾಯಿ ಲಾಭವಾಗಿತ್ತ ಅಮ್ಮ. ಇಲ್ಲದಿದ್ದರೆ ನಿನ್ನನ್ನು ಆತನನ್ನು ಲಗ್ನ ಆಗುವಂದು ಹೇಳುತ್ತಿದ್ದಾನೆ. ತಂದೆಯವರೇ, ಹಾಗಾದರೆ ಆತನನ್ನು ನನ್ನ ರಂಗುಮಾಲಿಕೆಗೆ ಕಳಿಸಿಕೊಟ್ಟರೆ ಆತನ ಗುಣಸ್ಥಿತಿಯನ್ನು ತಿಳಿದು ಬೆಳಗಾದ ಕೂಡಲೇ ತಿಳಿಸುವೆನು ಜನಕ. ಆಹಾ, ಎಷ್ಟೇ ಆದರೂ ವೈಶ್ಯನ ಮಕ್ಕಳಲ್ಲವೇ? ಆಗಲಿ ಕಣಮ್ಮ, ನಾಳೆ ಕಳಿಸ್ಕೊಡ್ತೀನಿ ಕಣಮ್ಮ. ಬಾರ ಪುಟ್ರಂಗು. ಸಖಿ, ನಮ್ಮ ತಂದೆಯವರು ಹೇಳಿದ ಮಾತನ್ನು ಕೇಳಿದೆಯಮ್ಮ. ಸಖಿ, ಪರಮಾತ್ಮನು ಪ್ರಾಣಕಾಂತನನ್ನು ಕರೆಸಿರೋನು. ನೀವೇನು ಹೋಗಿ ಅರಮನೆಗೆ ಹೋಗಿ ನನ್ನ ರಂಗುಮಾಲಿಕೆಯನ್ನು ಶೃಂಗಾರ ಮಾಡಿಸೋಳಾಗಿ. ಹೆಂಗವಾ ಎಲ್ಗ ಹೊಂಟಾಗಿದೋ ಅಳ್ಬಿದ್ದಿ? ಏನ್ ಬಾವ ಹೇಳ್ಬವ. ಹೋಗಿ ಆ ಪುಣ್ಯ ಪುರುಷನ್ ಕರ್ಕೊಂಡ್ ಬಾರೋ. ಭಯ ಅಯ್ಯ ದಣಿಯೇ, ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಅಯ್ಯ ಪುಣ್ಯ ಪುರುಷ, ನಿಮ್ಮದು ಊಟ ಉಪಚಾರವೆಲ್ಲ ಆಯಿತೆ? ತಮ್ಮ ದಯೆಯಿಂದ ಎಲ್ಲವೂ ಸೌಖ್ಯವಾಗಿ ನೆರವೇರಿತು. ಅಯ್ಯ ತಮ್ಮ ಅಪ್ಪಣೆಯಾದರೆ ನನ್ನ ಪ್ರಯಾಣವನ್ನು ಮುಂದಕ್ಕೆ ಬೆಳೆಸುವೆನು. ಅಯ್ಯ ಪುಣ್ಯ ಪುರುಷ, ಈಗ ಕತ್ತಲೆಯ ಸಮಯ ಆದ್ದರಿಂದ ಇದು ಪ್ರಯಾಣಕ್ಕೆ ಅನುಕೂಲಕರವಲ್ಲ. ಆದ್ದರಿಂದ ನೀವು ಈ ರಾತ್ರಿ ನಮ್ಮ ರಂಗುಮಾಲಿನಲ್ಲಿ ಇದ್ದು ಬೆಳಗಾದ ನಂತರ ನಿಮ್ಮ ಪ್ರಯಾಣವನ್ನು ಬೆಳೆಸಬಹುದು. ದಣಿಯೇ, ನಿಮ್ಮ ಚಿತ್ತ ಇದ್ದಂತೆ ಆಗಬಹುದು. ಹೆಂಗೆ ಬಾವ? ಏನ್ ಹೇಳ್ಬೋ? ಬಾರ ಇಲ್ಲಿ. ಹೇಳ್ಬೋ. ಈ ಪುಣ್ಯ ಪುರುಷನ್ನ ಕರ್ಕೊಂಡೋಗಿ ನಮ್ ರಂಗುಮಾಲು ಬಿಟ್ಟು ಬಾರೋ. ಆಯ್ತ್ಕೊಂಬ. ಎಲ್ಲಿ ಗೊತ್ತೇನೋ ರಂಗುಮಾಲು? ಗೊತ್ತಕೊಂಡ್ ಬಿಡ್ಬೋ ನನಗೆ. ಕರ್ಕೊಂಡೋಗಿ ಬಿಟ್ಟು ಬಾರೋ. ಆಯ್ತ್ಕೊಂಬ. ಹೋಗೋ, ಕರ್ಕೊಂಡೋಗೋ. ಅವನ ಗೊತ್ತಿಲ್ಲ ಅವನಿಗೆ. ಲೋಟ ಕುಡಿದಾರಲ್ಲ ಮರಿ ಜಾಮಲ್ಲ ಮರಿ. ಆಸುವೆನು ಆಸಿಗೆಯ ತಲೆದಿಂಬ
ಕೆಲಸ ಮುಗಿಯಿತು, ನಾವಿನ್ನೂ ಹೊರಡಬಹುದು. ಬಾರಮ್ಮ ಬಾರಮ್ಮ ಹೋಗೋಣ. ನೋಡಿ ಇದೇ ನಮ್ಮ ರಂಗಮಲ್ಕೆ ನೋಡಿದೇನಪ್ಪ. ಚೆನ್ನಾಗಿ ನೋಡ್ಕೋ, ಕುಂತ್ಕೋ. ಎಳೆ ಮ್ಯಾಕೆ ಯಾಕೆ ಕುಂತ್ಕೊಂಡ್ರೆ ಕುಂತ್ಕೊಬಿಟ್ಟ? ಯಾಕಪ್ಪ? ನನ್ನ ಕಷ್ಟ ಎಷ್ಟದೇ ಗೊತ್ತಾ? ಹುಡುಗಿಗೋಸ್ಕರ ನಾನು ಈರುಳ್ಳಿ ಸಿಪ್ಪೆ ಮೂಟೆಯ ಒಳ್ಕಲ್ ಸುತ್ತಲ್ಲಿ ಆಟ ಹೊಡಿಬೇಕಾರೆ ಆ ಹುಡುಗಿ ನಾನು ನೋಡ್ರು ಕಿಲ ನಗ್ತಿತ್ತು. ನಾನು ಹುಡುಗಿ ನೋಡಿ ನಗ್ತಿದ್ದೆ. ಈರುಳ್ಳಿ ಸಿಪ್ಪೆ ಊಟೆ ಒತ್ತಿ ಬೆನ್ನೆಲ್ಲ ಎಡ್ದೋಗದೆ. ನೀನು ಬಂದ್ಬಿಟ್ಟು ಇವತ್ತು ನಾನು ತಲೆ ಮೇಲೆ ಚಾಪಟಿ ಎಳ್ದ್ಬಿಟ್ಟಲ್ಲ. ಓಲಿ ಕುಂತ್ಕೋ. ಎಳೆ ಮ್ಯಾಕೆ ಯಾಕಪ್ಪ? ನೀನು ನೋಡಿದ್ರೆ ಹೊಟ್ಟೆನೂ ಉರಿತದೆ, ಒಳ್ಳೆ ರಾಜನಂಗೂ ಕಾಣ್ತಿದ್ದಿ. ಕುಂತ್ಕಪ್ಪ ಓಲಿ. ಇಲ್ಲೇ ಮಾಡಿ. ಅಯ್ಯ ಯಾಕಂದ್ರೆ ನನಗೆ ತುಂಬ ಬೇಜಾರೈತೆ ಕಣೆ. ಒಂದು ಸಂಗೀತನಾರು ಬಿಸಾಕೈತೆಗೆ. ನನಗೆ ಯಾವ ಸಂಗೀತವೂ ಬರುವುದಿಲ್ಲಪ್ಪ. ಅಯ್ಯ ನೋಡಕೊಳ್ಳೆ ತೆಳ್ಬೇಳು ಕಾಣ್ತಿದ್ದಿ, ಬಿಸಾಕಯ್ಯ. ನಾದೋ ಪಾಸಣೆಯೇ ನಾದೋ ಪಾಸಣೆಯೇ ನರರಿಗೆ ನಾದೋ ಪಾಸಣೆಯೇ ಏಳು ಸ್ವರಗಳ ಸುತಿಸಿ ಮದಿಸಿ ಏಳು ಸ್ವರಗಳ ಸೇರಿಸಿ ಏಳು ಸ್ವರಗಳ ಸುತಿಸಿ ಮದಿಸಿ ಏಳು ಸ್ವರಗಳ ಸೇರಿಸಿ ಸರಿಗಮ ಪದ ನಿಸ ಸರಿಗಮ ಪದ ನಿಸ ನಾದೋ ಪಾಸಣೆಯೇ ಪಾಸಣೆಯೇ ಪಾಸಣೆಯೇ. ಚೆನ್ನಾಗಿತ್ತೇನಪ್ಪ? ಏನೇ ಬರೀಕಿಲ್ಲ ಅಂತ ಹಿಂದಿ ಸಾಕ್ಬಿಟ್ಟೆ. ಬೆಲ್ಲದಕ್ಕಿಂತ ರುಚಿ ಆಗಿತ್ತು ಕನೆಯ. ಆಡಯ್ಯ ಅಂದರೆ ಏನೋ ಪಾಸಣೆ ಅಂತೆ, ವಾಸನೆ ಅಂತೆ, ಚಕ್ಲಿ ಅಂತೆ, ಒಡೆ ಅಂತೆ. ನೋಡಿಗ ನಾನು ಬಿಸಾಕ್ತೀನಿ ಒಂದ. ಹಾಡಪ್ಪ. ಹಣ್ಣಯ್ಯ ಕೊಡುವರವ ಸಾವಿರವೇನೋ ಬಾಳೆ ಮರವ. ಹಣ್ಣಯ್ಯ ಕೊಡುವರವ ಸಾವಿರವೇನೋ ಬಾಳೆ ಮರವ. ತಢಂಗ ತಡಗಿನ ತೋಂ ತಢಂಗ ತಡಗಿನ ತೋಂ ತಢಂಗ ತಡಗಿನ ತೋಂ. ಹೆಂಗಿತ್ತೆಯ? ಚೆನ್ನಾಗಿತ್ತು ಕಣಪ್ಪ. ಸರಿ ಆಯಿತು. ನನ್ನ ತಲೆ ಮೇಲೆ ಯಾವುದೋ ಚಪ್ಪಡಿ ಎಳೆದ್ಬಿಟ್ಟೆ. ಇನ್ನು ಹಂಗಮ್ಮಿ ಕಾಲ ಬೇರೆ, ನನಗೆ ಹೆಣ್ಣು ಸಿಕ್ಕಿಕ್ಕಿಲ್ಲ. ಇನ್ನು ಯಾರಪ್ಪ ಕೊಟ್ಟರು? ಹೆಂಗೋ ಕಾಲ ಕಳಿತೀನಿ. ಚೆನ್ನಾಗಿರಪ್ಪ ನೀನು. ಆಗ್ಲಪ್ಪ. ಸರಿ ನಾವು ಹೋಯ್ತೀನಿ. ಎರಡು ಕಾಲ ಬೆಕ್ಕು ಬರ್ತದೆ. ಜಾಪನಾಗ ಮನೆಗೆ ಹೋಲೆ ಬರೋಣ. ಹೋಗಿದ್ ಬಪ್ಪ. ಆಯಿತು. ಆಹಾ, ಈ ವಯಸ್ಸಿನ ರಂಗು ಮಾಲಿಕೆಯು ಎಷ್ಟು ಮನೋಹರವಾಗಿರ್ಬೋದು. ಈ ರಂಗು ಮಾಲಿಕೆಯು ನನ್ನ ರಂಗು ಮಾಲಿಕೆಗಿಂತಲೂ ರಮಣೀಯವಾಗಿ ತೋರುತ್ತಿರುವುದಲ್ಲ. ಏನು ರಮ್ಯವೋ ಸಯನ ಗೃಹವೋ ಏನು ರಮ್ಯವೋ. ಏನು ರಮ್ಯವೋ ಸಯನ ಗೃಹವೋ ಏನು ರಮ್ಯವೋ. ಸುತ್ತಲೂ ನೋಡಲು ಮುತ್ತಿನ ತೋರಣ ಸುತ್ತಲೂ ನೋಡಲು ಮುತ್ತಿನ ತೋರಣ ಮೂಜಗದೊಳು ಮೂಜಗದೊಳು ಸೋಜಿಗಾವೋ ಕಾಣೆ ಏನು ರಮ್ಯವೋ ಸಯನ ಗೃಹವೋ ಏನು ರಮ್ಯವೋ. ಈ ವಯಸ್ಸಿನ ರಂಗು ಮಾಲಿಕೆಯು ಎಷ್ಟು ಮನೋಹರವಾಗಿರುವುದು. ದೇವಲೋಕದ ರಂಭಭವನದಂತೆ ತೋರುತ್ತಿರುವುದಲ್ಲ. ಇರಲಿ, ಏದೇನಿದು ನನಗೆ ಅಪಶಕುನವೇ ತೋರುತ್ತಿರುವುದಲ್ಲ. ದನಪಾಲ ಸೆಟ್ಟರಿಗೆ ನನ್ನ ಮೇಲೆ ಹುಟ್ಟಿರುವ ಕರುಣವನ್ನು ನೆನೆಸಿಕೊಂಡರೆ ನನಗೇಕೋ ಭಯವಾಗುತ್ತಿರುವುದಲ್ಲ. ಇರಲಿ, ಬಂದದ್ದೆಲ್ಲ ಬರಲಿ, ಭಗವಂತನ ದಯೆಯಿಂದಿರಲಿ.
ಈ ರಾತ್ರಿ ಇಲ್ಲೇ ಮಲಗಿದ್ದು ಬೆಳಗಾದ ನಂತರ ನನ್ನ ಪ್ರಯಾಣವನ್ನು ಮುಂದಕ್ಕೆ ಬೆಳೆಸುವೆನು. ಏನು ರೂಪು, ಏನು ಲಾವಣ್ಯ. ವೀಣಾಂಕ ರೂಪನನ ಸೇರುವೆ, ವೀಣಾಂಕ ರೂಪನನ ಸೇರುವೆ, ಸೇರುವೆ, ಸೇರುವೆ. ಆನಂದ ಸಾಮ್ರಾಜ್ಯ ದೇವಿ ನಾನಾಗುವೆ, ಆನಂದ ಸಾಮ್ರಾಜ್ಯ ದೇವಿ ನಾನಾಗುವೆ, ಶ್ರೀನಾಥ ರೂಪನನ ಸೇರುವೆ. ಎನ್ನಾಸೆ ಕೈ ಸೇರಿ ಮದದೆಸೆಯುವೆ, ಎನ್ನಾಸೆ ಕೈ ಸೇರಿ ಮದದೆಸೆಯುವೆ, ಆನಂದದಿಂದಲೇ ಸಸಲ್ಲಾಪದಿ, ಆನಂದದಿಂದ ಸಸಲ್ಲಾಪದಿ, ಶ್ರೀನಾಥ ರೂಪನನ ಸೇರುವೆ, ಸೇರುವೆ, ಸೇರುವೆ. ಏನು ರೂಪು, ಏನು ಲಾವಣ್ಯ. ಇಂಥ ಪುಣ್ಯ ಪುರುಷನಾದರಿಂದಲೇ ನಮ್ಮ ತಂದೆಯವರು ಇಲ್ಲಿಗೆ ಕಳಿಸಿರುವರು. ಈತನು ಯಾರಾಗಿರಬಹುದು? ಈತನನ್ನು ನೋಡಿದರೆ ದೇವೇಂದ್ರಂತೆ ಕಾಣುವನಲ್ಲ. ದೇವೇಂದ್ರನಿಗೆ 4 ಕರಗಳು ಇರುವು. ಇದು ಸದಾ ಶೃಂಗಾರ ಸಮಯ ಬೀರಿ ನಮ್ಮಂಥ ಸುಂದರಿಯನ್ನು ಮನಸ್ಸನ್ನು ಸೆಳೆಯುತ್ತಕ್ಕಾಗಿ ಈ ಪುಣ್ಯ ಪುರುಷನು ಇಲ್ಲಿಗೆ ಬಂದಿರುವನು. ಬಾರಮಣ, ಬಾರಮಣ. ಬಾರಮಣ ಓ ಸುಗುಣ, ಸರಸಕ್ಕೆ ಕರೆಯುವೆ ಬಾಬಾ, ಸರಸಕ್ಕೆ ಕರೆಯುವೆ ಬಾಬಾ, ಓ ರಮಣ. ದೇವನು ನೀನು, ದಾಸಿಯು ನಾನು, ದೇವನು ನೀನು, ದಾಸಿಯು ನಾನು, ಸರಸಗೆ ಕರೆದರೆ ನೀಗ್ರಯ ಕೈಯುವೆ, ಸರಸಗೆ ಕರೆದರೆ ನೀಗ್ರಯ ಕೈಯುವೆ. ಅಂದ ಚಂದದಿಂದ ಬಂದು ಸೇರು ನನ್ನ ರಾಜ, ಅಂದ ಚಂದದಿಂದ ಬಂದು ಸೇರು ನನ್ನ ರಾಜ, ಅಂದ ಚಂದದಿಂದ ಬಂದು ಸೇರು
ನನ್ನ ರಾಜ. ಅಂದ ಚಂದದಿಂದ ಬಂದು ಸೇರು ನನ್ನ ರಾಜ. ಓ ರಮಣ ಬಾಸುಗುಣ ಸರಸಕ್ಕೆ ಕರೆಯುವೆ ಬಾಬಾ. ಸರಸಕ್ಕೆ ಕರೆಯುವೆ ಬಾಬಾ. ಓ ರಮಣ ಆಹಾ, ನಾನು ಗಾನವನ್ನು ಆಡಿದರೂ ಈತನು ಎಚ್ಚರವಾಗಿಲ್ಲವಲ್ಲ. ಎಷ್ಟು ನಿದ್ರೆಗಿಟ್ಟಿ ಮಲಗಿರಬಹುದು. ಅಯ್ಯೋ ಬೆಪ್ಪೆ, ಇಂತಹ ಸುಸ್ಮಯ ಕಾಲದಲ್ಲಿ ಮಗ್ನನಾಗಿ ಮಲಗಿರವನಲ್ಲ. ಇನ್ನೊಂದು ಗಾನವನ್ನು ಆಡಿ ಎಬ್ಬಿರಿಸುವೆನು. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ, ಬಾಬೇಗ ಚಂದಮಾಮ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ, ಬಾಬೇಗ ಚಂದಮಾಮ. ಸದಾನುರಾಗದ ತಾನಿನದಾಗಿ ಸಾಧಿದೆಯೇ ಸುಮರಾಣಿ. ಸದಾನುರಾಗದ ತಾನಿನದಾಗಿ ಸಾಧಿದೆಯೇ ಸುಮರಾಣಿ. ಸುಮ ಯೌವನವ ಪಾಡುವ ಮೊದಲೇ ಪಾಡುವ ಮೊದಲೇ ಬಾರಲೆ ನೀರೇ ನೀ ಬಳಿಸೇ ಬಾಬೇಗ ಚಂದಮಾಮ, ಬಾಬೇಗ ಚಂದಮಾಮ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ, ಬಾಬೇಗ ಚಂದಮಾಮ. ಮನದಲ್ಲಿ ಮನದಲ್ಲಿ ಆಸೆಯು ತುಂಬಿದ ಮೇಲೆ ಮರೆತು ಮನಗಳು ಬಹುದೇ. ಮನದಲ್ಲಿ ಆಸೆಯು ತುಂಬಿದ ಮೇಲೆ ಮರೆತು ಮನಗಳು ಬಹುದೇ. ಕನಸೋ ಕಥೆಯೋ ಕಾಡುವ ಮೊದಲೇ, ಕನಸೋ ಕಥೆಯೋ ಕಾಡುವ ಮೊದಲೇ ಬಾರಲೆ ನೀರೇ ನೀ ಬಳಿಸೇ ಬಾಬೇಗ ಚಂದಮಾಮ, ಬಾಬೇಗ ಚಂದಮಾಮ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ, ಬಾಬೇಗ ಚಂದಮಾಮ. ಆಹಾ, ಈತನು ಇನ್ನೂ ಎಚ್ಚರವಾಗಲಿಲ್ವಲ್ಲ. ಎಷ್ಟು ನಿದ್ರೆಗೆಟ್ಟಿ ಮಲಗಿರಬಹುದು. ಈತನು ಎಚ್ಚರ ಪಡಿಸೋಣ ಎಂದರೆ, ನಾನೇ ಎಚ್ಚರ ಪಡಿಸೋಣ ಎಂದರೆ ನಿದ್ರೆ ಭಂಗ ಮಾಡುವುದು ಮಾಂತ ಪಾಪ. ಮತ್ತೊಂದು ಗಾನವನ್ನು ಮಾಡಿ ಎಚ್ಚರಿಸಬೇಕು. ಮನಸೋತೆನೋ ನಲ್ಲ ನಿನಗೆ ಬಿಡು ಮೌನ ಬಾಣ
ಬಯಸಿರುವೆ. ಮನಸೋತೆನೋ ನಲ್ಲ ನಿನಗೆ ಬಿಡು ಮೌನ ಬಾಣ ಬಯಸಿರುವೆ. ಬಿಡು ಮೌನ ಬಾಣ ಬಯಸಿರುವೆ. ಮನಸೋತೆನೋ ಬೇಡ ಮನೆಯ ಪ್ರಭಾವ, ಇದು ನಿನಗಾಗಿ ಕಾದಿದೆ ಜೀವ. ಬೇಡ ಮನದಿ ಸ್ವಭಾವ, ಇದು ನಿನಗಾಗಿ ಕಾದಿದೆ ಜೀವ. ಬಿಗು ಮಾನವ ತೋರದೆ ಬಾಬಳಿಗೆ, ಬಿಗು ಮಾನವ ತೋರದೆ ಬಾಬಳಿಗೆ. ಹೊಸ ಲೋಕವ ತೋರುವೆ ನಾನಿನಗೆ, ನಾನಿನಗೆ, ನಾನಿನಗೆ. ಮನಸೋತೆನು ನಲ್ಲ ಮೌನ ಬಾಣ ಬಯಸಿರುವೆ. ಬಿಡು ಮೌನ ಬಾಣ ಬಯಸಿರುವೆ. ಪ್ರೇಮ ಪ್ರೇಮ ಸುಖ ಬಯಸಿ ಪ್ರೇಮ ಸುಖ ಬಯಸಿದ ಹೆಣ್ಣು, ಇದು ಹದವಾಗಿ ಮಾಗಿದ ಹಣ್ಣು. ಪ್ರೇಮ ಸುಖ ಬಯಸಿದ ಹೆಣ್ಣು, ಇದು ಹದವಾಗಿ ಮಾಗಿದ ಹಣ್ಣು. ಚಾಡು ಕುಡಿಯದ ಹೂವು, ಅದು ನಿನಗಾಗಿ ಕಾದಿದೆ ಒಲವು. ನವ ಯೌವನ ತುಂಬಿದೆ ಬಾಬಳಿಗೆ, ಬಾಬಳಿಗೆ. ಬಾಯಿನಿಯ ಬಾಯಿನಿಯ ಮನಸೋತೆನೋ ನಲ್ಲ ನಿನಗೆ. ಬಿಡು ಮೌನ ಬಾಣ ಬಯಸಿರುವೆ. ಬಿಡು ಮೌನ ಬಾಣ ಬಯಸಿರುವೆ. ಪ್ರಾಣಕಾಂತ, ಓ ರಮಣ, ಇಷ್ಟು ಆಟಪಾಠಗಳನ್ನು ಆಡಿದರೂ ಇನ್ನೂ ಎಚ್ಚರವಾಗದೆ ಮಲಗಿರುವೆಯಲ್ಲ. ಇರಲಿ, ನನ್ನ ಈ ಸಕಲ ಆಭರಣಗಳನ್ನು ಧರಿಸಿ ಇನ್ನೇನು ಪ್ರಯೋಜನ? ಇನ್ನೇತಕ್ಕೆ ಜನ್ಮ? ಹಾ, ಇನ್ನೇತಕಿ ಜನ್ಮ. ಇನ್ನೇತಕಿ ಜನ್ಮ, ಇನ್ನೇತಕ್ಕೆ ಸೊಬಗೋ. ಒಲವ ನಿಲ್ಲದ
ಸೌಲಭ ನಿಲ್ಲದ ಮೇಲೆ ಸನ್ಮಾನಿಸದೆ ಪೋದೆ ಕಡಗ ಕಂಕಣವೇಕೆ ಕಡಗ ಕಂಕಣವೇಕೆ ನಡುವಿಗೆ ಡಣ್ಣವೇಕೆ ನಡುವಿಗೆ ಡಣ್ಣವೇಕೆ ಸನ್ಮಾನಿಸದೆ ಪೋದೆ ಇನ್ನೇ ತಗಿ ಜನ್ಮ ಜನ್ಮ ನನಗಾದರೂ ನಿದ್ರೆ ಬಾರ್ತಾ ಇರೋದಲ್ಲ, ಏನು ತಾನೇ ಮಾಡಲಿ? ಈತನನ್ನು ಬಿಟ್ಟು ಹೋಗೋಣ ಎಂದರೆ ಮನಸ್ಸು ಬಾರದೇ ಇಲ್ಲವಲ್ಲ. ನನ್ನ ಆಸೆ ಎಲ್ಲ ನಿರಾಸೆ ಆಯ್ತಲ್ಲ. ಇರಲಿ, ಈ ಪಕ್ಷಿಯ ಗೂಟಕ್ಕೆ ನನ್ನ ಮುತ್ತಿನ ಹಾರವನ್ನು ನೇತು ಹಾಕಿ ಇಲ್ಲೇ ಮಲಗಿದು ಬೆಳಗಾದ ಕೂಡಲೇ ಎಚ್ಚರ ಪಡಿಸುವೆನು. ಆಗಲಿ ನಡೆಬೇಕಾಗೀಗಲೇ, ಆಗಲಿ ನಡೆಬೇಕಾಗೀಗಲೇ, ಎಲ ಮದಾಂದ ಎಲ ಮದಾಂದ ಎಲ ಮದಾಂದ ಮರುಳೇ, ಆಗಲಿ ನಡೆಬೇಕಾಗೀಗಲೇ. ನಗ ಬೆಳೆಯ ನಿನ್ನ ಭೋಗದಲ್ಲರಿಸುವೆ, ನಗ ಬೆಳೆಯ ನಿನ್ನ ಭೋಗದಲ್ಲರಿಸುವೆ, ಚಳಿದ ಕುವರನೆ ಸುಳ್ಳನಾಡಲು ಬೇಡ, ಚಳಿದ ಕುವರನೆ ಸುಳ್ಳನಾಡಲು ಬೇಡ, ಆಗಲಿ ನಡೆಬೇಕಾಗಿದ್ದರೆ ಎಲ ಮಾತಾಂಡ ಎಲ ಮಾತಾಂಡ ಎಲ ಮಾತಾಂಡ, ಆಗಲಿ ನಡೆಬೇಕಾಗಿದ್ದರೆ ನಡೆಬೇಕಾಗಿದ್ದರೆ. ಪಾಪಿಯಾದ ವಿಕ್ರಮನು ಈ ಹಂಸ ತೋರಿಕ ಕಲ್ಪದಲ್ಲಿ ಮಲಗಿ ನಿಂತಿರುತ್ತಿರುವನು. ನನ್ನ ಚಮತ್ಕಾರದಿಂದ ಚಿತ್ರಗಾರರು ಬರೆದಿರುವ ಈ ನಿರ್ಜೀವಿಯಾದ ಹಂಸ ಪಕ್ಷಿಯು ಈ ಗೂಟಕ್ಕೆ ಹಾಕಿರುವ ಮುತ್ತಿದೋರವನ್ನು ನುಂಗುವಂತೆ ಮಾಡಿ ಈಗಲೇ ಅವನ ಕರೋಚ್ಚರಗಳನ್ನು ಕಡಿಸುವುದೇ ಬಹುತ ಪಕ್ಷದಲ್ಲಿ ನೋರು ಸರಿಯೇ, ಛಾಯಾದೇವಿಯ ಪುತ್ರರೇ, ಸೂರ್ಯ ದೇವರ ಸುಕುಮಾರರೇ, ಆಹಾ, ಈಕೆಯು ಯಾರಾಗಿರಬಹುದು? ಈಕೆಯು ಅನ್ನದಾತನ ಮಗಳಿರಬಹುದೇ? ಸುರಸತಿಯೋ ಸರಸ್ವತಿಯೋ ಸುರಸತಿಯೋ ಸರಸ್ವತಿಯೋ ಸ್ಮರಸತಿಯೋ ದರಗಿಳಿದು ಬಂದ ಲಾವಣ್ಯವತಿಯೋ ಮಿನುಗುವ ಕನಕದ ಬೊಂಬೆಯೋ ನೆರೆವೋರ್ವಳೆ ನನ್ನ ಪಕ್ಕದಲ್ಲಿ ಮಲಗಿರುವಳು ಕಾಣೆ ಅವನಾರಿಯೋ ಈಕೆ ದೈವ ಮಾಯೆಯೋ ಕಾಣೆ ಅವನಾರಿಯೋ ಈಕೆ ದೈವ ಮಾಯೆಯೋ ಕಾಣೆ ಇವನಾರಿಯೋ ಭಾವಜಾತೆ ಭಾಮಿನಿಯೋ ಭಾವಜಾತೆ ಭಾಮಿನಿಯೋ ಸೋಮ ಸುಂದರಾಂಗಿಯೋ ಸೋಮ ಸುಂದರಾಂಗಿಯೋ ಅವನಾರಿಯೋ ಈಕೆ ದೈವ ಮಾಯೆಯೋ
ಪರಮಾತ್ಮ, ಈಕೆಯು ಯಾರಾಗಿರಬಹುದು? ಈಕೆಯು ಅನ್ನದಾತನ ಮಗಳೇ ಇರಬಹುದು. ಈಕೆಯು ಅನ್ನದಾತನ ಮಗಳಾಗಿದ್ದ ಪಕ್ಷದಲ್ಲಿ ನನಗೆ ಮಾತೃ ಸಮಾನಳು. ಪರಸ್ತ್ರೀಯರನ್ನು ಪರದ್ರವ್ಯದಂತೆ ಕಾಣುವುದು ಕ್ಷತ್ರಿಯನಾದ ನನ್ನ ಧರ್ಮ. ಹೇ ಪರಮೇಶ್ವರ, ಇದು ಸಹ ನಿನ್ನ ಇಚ್ಛೆಯಾಗಿರಬಹುದೇ? ಇದೇನು ನನಗಾದರೂ ಅಪಶಕನವೇ ತೋರುತ್ತಿರುವುದಲ್ಲ? ಅಯ್ಯೋ ಪರಮೇಶ್ವರ, ಇದೇನು? ಗೋಡೆ ಮೇಲೆ ಚಿತ್ರಕಾರನು ಬರೆದಿರುವ ಹಂಸ ಪಕ್ಷಿಯು ಮುತ್ತಿನಾರವನ್ನು ನುಂಗುತ್ತಿರುವುದಲ್ಲ? ಅದು ಅಲ್ಲದೆ ನನ್ನನ್ನು ತದೇಕ ಚಿತ್ರದಿಂದ ನನ್ನನ್ನು ದೃಷ್ಟಿಸಿ ನೋಡುತ್ತಿರುವುದಲ್ಲ? ಅಯ್ಯೋ ಪರಮಾತ್ಮ, ಒಂದೊಂದಾಗಿ ಎಲ್ಲವನ್ನೂ ನುಂಗಿಯೇ ಬಿಟ್ಟುತ್ತಲ್ಲ. ಹೇ ಜಗದೀಶ್ವರ, ಪರಮೇಶ್ವರ, ಹೇ ಶನಿಮಹೇಶ, ಇದು ನಿನ್ನ ಮಾಯಲ್ಲದೆ ಬೇರೆ ಏನೂ ಇಲ್ಲ ಪ್ರಭು. ಆಹಾ, ಹಾರೇ ಹೋಯಿತಲ್ಲ, ನಾನೀಗ ಏನು ಮಾಡಲಿ? ಈ ಒಂದು ದುರ್ಘಟನೆಯಿಂದ ನನ್ನ ಮೇಲೆ ಕಳ್ಳತನದ ಅಪಾದನೆ ಬರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹೇ ಜಗದೀಶ್ವರನಾದ ಪರಮೇಶ್ವರ, ಹೇ ಶನಿಮಹೇಶ, ಬಂದದ್ದೆಲ್ಲ ಬರಲಿ. ಭಗವಂತನೇ, ನಿನ್ನ ದಯೆ ನನ್ನ ಮೇಲಿರಲಿ. ನನಗಾದರೂ ನಿದ್ರೆಯು ಬಾಧಿಸುತ್ತಿರುವುದು. ಬೆಳಗಾಗುವ ತನಕ ಇಲ್ಲೇ ಮಲಗಿದ್ದು ತದನಂತರ ನನ್ನ ಪ್ರಯಾಣವನ್ನು ಮುಂದಕ್ಕೆ ಬೆಳೆಸುವೆನು. ಏನು ಈತನು ಇನ್ನೂ ಎಚ್ಚರವಾಗಿಲ್ಲ. ಬೆಳಗಾಗಿ ಕೋಳಿಗೆ ಕೂಗ್ತಾ ಬಂದರೂ ಇನ್ನು ಮಗ್ನನಾಗೇ ಮನೆಗಿರುವನಲ್ಲ. ಹೇಳರಮಣ ಕೋಳಿ ಕೂಗಿತು, ಹೇಳರಮಣ ಕೋಳಿ ಕೂಗಿತು, ಬೆಳಗಾಯಿತು. ರಮಣ ಬೆಳಗಾಯಿತು, ರಮಣ ರಮಣ. ಮುಂಗೋಳಿ ಮೂಗಿತು, ಮೊಗಲು ಚಂದೇರಿತು, ಬೆಳಗಾಯಿತು, ರಮಣ ರಮಣ. ಆಹಾ, ಈತನು ಹೇಳುವುದಿಲ್ಲ. ನನ್ನ ಸಕಲ ಆಭರಣವನ್ನು ಧರಿಸಿ ಅರಮನೆಗೆ ಹೋಗೋಣ ಎಂದರೆ, ಅಯ್ಯೋ ಸೋಮೇಶ, ಈ ಮುತ್ತಿನಾರವು ಗೂಟಕ್ಕಿನೇ ತೆಗೆದ ಮುತ್ತಿನಾರವು ಏನಾಯಿತು? ಇಲ್ಲಿ ಯಾರೂ ಬರುವರು? ಚಾರರು ಚೋರರು ಇದೇ ಸಮಯವನ್ನು ಕಾಯ್ತಾ ಇರುವರು. ಮುತ್ತಿನಾರವನ್ನು ತೆಗೆದುಕೊಂಡು ಮಳ್ಳಿಯಾಗೇ ಮಲಗಿರುವೆಯಾ? ನಿನ್ನನ್ನು ನೋಡಿದರೆ ಎಷ್ಟು ಪ್ರೀತಿ ಹೆಚ್ಚುತ್ತೋ ಅಷ್ಟೇ ಕೋಪವು ಹೆಚ್ಚುತ್ತಾ ಇರುವುದಲ್ಲ. ಏನು ಮಾಡಲಿ? ಹೌದೌದು, ಎದ್ದೇಳು. ಹೌದೌದು, ಎದ್ದೇಳು ಕಳ್ಳನೆ. ಹೌದೌದು, ಎದ್ದೇಳು ಕಳ್ಳನೆ, ನಿನ್ನ ಮಾಯದ ನಿದ್ರೆ ಬಲ್ಲೆನು. ಹೌದೌದು, ಎದ್ದೇಳು ಕಳ್ಳನೆ, ನಿನ್ನ ಮಾಯದ ನಿದ್ರೆ ಬಲ್ಲೆನು. ಎಲ್ಲೋ ಪಾಪಿ, ಎಲ್ಲೋ ಪಾಪಿ, ಮುತ್ತಿನಾರನ್ನು ತೆಗೆದುಕೊಂಡು ಏನ ಕಾಣದ ಮಳ್ಳಿಯಾಗೆ ಮಲಗಿರುಯಾ? ಇರಲಿ. ಹಾ ಶಿವಶ್ವ, ಏನಂದೆ ತಾಯಿ? ಬರಸಿಡಿಲು ಬಡಿದಗ್ನಿ ಎಂದನು ತಾಯೇ. ಏ ಅಮ್ಮ, ಬರಸಿಡಿಲು ಬಡಿದಗ್ನಿ ಎಂದನು ತಾಯೇ. ಏ ಮಾತಿನ ಕೊರಡೆಯಿಂದ ಒಡೆಯಬೇಡವೋ ತಾಯೇ. ಕದಿಯಲಿಲ್ಲವೋ ತಾಯೇ
ಪಕ್ಷಿ ನುಂಗಿತೋ ಮದನ ಹರನ ಪಾದದಾಣೆ. ಮದನ ಹರನ ಪಾದದಾಣೆ ಕದಿಯಲಿಲ್ಲವೋ ತಾಯೇ ಮುತ್ತಿನಾರವ. ನಮ್ಮ ತಾಯಿ, ನಾನು ಮಧ್ಯರಾತ್ರಿಯಲ್ಲಿ ಎದ್ದು ನೋಡಿದಾಗ ಗೋಡೆ ಮೇಲೆ ಚಿತ್ರಗಾರನು ಬರೆದಿರುವ ಹಂಸ ಪಕ್ಷಿಯು ಜೀವವಿರುವ ಪಕ್ಷಿಯಂತೆ ಮುತ್ತಿನಾರವನ್ನು ನುಂಗಿ ಹಾರು ಹೋಗಿದ್ದನ್ನು ಈ ಹಾಳು ಕಣ್ಣಿಂದ ನೋಡಿದನೆ ಹೊರತು ಮತ್ತೆ ಬೇರೆ ಏನೂ ಇಲ್ಲ ತಾಯಿ. ಅಯ್ಯೋ ಸೋಮೇಶ, ಮುಂದೇನು ಗತಿ? ಇದಕ್ಕೇನು ಜೀವವಿತ್ತೆ? ಹೌದು ತಾಯಿ, ನಿರ್ಜೀವವಾದ ಪಕ್ಷಿಯು. ಎಲ್ಲೋ ಪಾಪಿ, ಮುತ್ತಿನಾರನ್ನು ತೆಗೆದುಕೊಂಡು ಈ ಗೋಡೆ ಮೇಲೆ ಬರೆದ ಪಕ್ಷಿ ನುಂಗಿತೆ ಎಂದರೆ ಯಾರು ಒಪ್ಪುವರೆ? ಅಮ್ಮ ತಾಯಿ, ನನ್ನನ್ನೇಕೆ ಈ ರೀತಿಯಾಗಿ ನಿರ್ಬಂಧಪಡಿಸುವಿರಿ? ನಿಜವಾಗಿಯೂ ನಾನು ಮುತ್ತಿನಾರವನ್ನು ತೆಗೆದುಕೊಂಡವನಲ್ಲ. ನಿಮ್ಮ ತಂದೆಯವರ ಮಾತನ್ನು ಕಟ್ಟಿಕೊಂಡು ನಾನು ಈ ಹಾಳು ರಂಗು ಮಾಲಿಕೆಗೆ ಬಂದಿದ್ದು ಸೂಲಧರ್ಮನಾದ ಯಮಧರ್ಮರ ಕೈಗೆ ಸಿಕ್ಕಿಕೊಂಡಂತಾಯಿತು. ನಾರಿ ಒಲಿದರೆ ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬಂತೆ ಈ ಹಾಳು ರಂಗು ಮಾಲಿಕೆಗೆ ಬಂದಿದ್ದು ನನ್ನ ತಪ್ಪು ತಾಯಿ. ಕೆಲವು ಪಾಪಿ, ಮುತ್ತಿನ ನಮ್ಮ ತಂದೆಯವರು ನಿಮಗೆ ಯಮಧರ್ಮರೇ? ನಮ್ಮ ತಂದೆಯವರನ್ನು ಕರೆಸಿ ನಿಮಗೆ ಸರಿಯಾದ ಶಿಕ್ಷೆ ವಿಧಿಸುವೆನು. ಅಮ್ಮ, ಇರುವ ವಿಷಯವನ್ನು ನಿನ್ನ ಮುಂದೆ ಇಟ್ಟಿರುವೆನು, ಇದರ ಮೇಲೆ ತಮ್ಮ ಚಿತ್ತ ತಾಯಿ. ತಡೆಯದೆ ಹಾರವ ಕೊಡೋ ಕೊಡೋ, ತಡೆಯದೆ ಹಾರವ ಕೊಡೋ ಕೊಡೋ, ತಡೆಯದೆ ಹಾರವ ಕೊಡೋ ಕೊಡೋ, ಕೊಡದಿದ್ದರೆ ನೀ ಕಡಿಸುವೆ ನೀಗ, ಕಡದಿದ್ದರೆ ನೀ ಕಡಿಸುವೆ ನೀಗ, ತಡೆಯದೆ ಹಾರವ ಕೊಡೋ 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 ಕೊಡೋ. ಪಾಪಿ, ರಾಜ ವೇಷಧಾರಿಯಾಗಿ ಬಂದು ನಮ್ಮಂತ ಶ್ರೇಯರ ಮುತ್ತಿನಾರವನ್ನು ಕದಿಯುವುದು ನಿಮಗೆ ರಾಜನೀತಿಯೇ? ಮರ್ಯಾದೆಯಿಂದ ಮುತ್ತಿನಾರವನ್ನು ಕೊಡು, ಇಲ್ಲದಿದ್ದರೆ ನಮ್ಮ ತಂದೆಯನ್ನು ಕರೆಸಿ ನಿಮಗೆ ಸರಿಯಾದ ಶಿಕ್ಷೆ ವಿಧಿಸುವೆನು. ಸತ್ಯ ಸಂಗತಿಯನ್ನು ನಿಮ್ಮ ಮುಂದೆ ಹೇಳಿರುವೆನು ತಾಯಿ, ಇದರ ಮೇಲೆ ತಮ್ಮ ಚಿತ್ತ ತಾಯಿ. ಜನಕ 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 ಇದನ್ನು ನನ್ನ ರಂಗುಮಾಲಿಕೆಯಲ್ಲಿ ನನ್ನ ಮುತ್ತಿನಾರವನ್ನು ಕದ್ದು ಏನು ಕಾಣದ ಮಳ್ಳಿಯಾಗೆ ಕದ್ದಿಲ್ಲ ಅಂತ ಹೇಳ್ತಿರುವನು ಜನಕ. ಅಯ್ಯ ಪುಣ್ಯ ಪುರುಷ, ನಿನ್ನನ್ನು ತುಂಬಾ ಯೋಗ್ಯನೆಂದು ನನ್ನ ಅಳಿಯನನ್ನಾಗಿ ಮಾಡಿಕೊಳ್ಳಬೇಕಿದ್ದೆ. ಆದರೆ ನಿನ್ನ ದೊಡ್ಡ ಗುಣಗಳನ್ನು ನೀನೇ ತೋರ್ಪಡಿಸಿರುವೆ. ನೋಡು, ನಮ್ಮ ಮುತ್ತಿನಾರವನ್ನು ಕೊಟ್ಟು ನಮ್ಮ ಮನೆಯನ್ನು ಬಿಟ್ಟು ಹೊರಟು ಹೋಗು, ನಿನ್ನನ್ನು ಕ್ಷಮಿಸುವೆನು. ಅಯ್ಯ ದನಿಯೇ, ದೈವದ ಪ್ರತಿಕೂಲ ಸಂಚಿನಿಂದ ಮಾನವನು ಪಾರಾಗದೆ ಈ ರೀತಿ ಕಷ್ಟಗಳನ್ನು ಅನುಭವಿಸಬೇಕಾಗುವುದು. ಇದೆಲ್ಲವೂ ಆ ದೈವ ಸಂಕಲ್ಪ. ಇರುವ ಸತ್ಯ ಸಂಗತಿಯನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿರುವೆನು, ನಾನು ಇನ್ನೇನೆಂದೂ ಹೇಳಲಿ. ಅಯ್ಯ ಪುಣ್ಯ ಪುರುಷ, ಗೋಡೆಯ ಮೇಲೆ ಬರೆದಿರುವ ಹಂಸ ಪಕ್ಷಿ ಮುತ್ತಿನಾರವನ್ನು ನುಂಗಿತೆಂದರೆ ಯಾರಾದರೂ ನಂಬುವರೆ? ನೋಡಮ್ಮ ಆಲೋಲಿಕ, ನೀನು ಅರಮನೆಗೆ ನಡಿಯಮ್ಮ. ತಂದೆಯವರೇ, ನನ್ನ ಮುತ್ತಿನಾರವನ್ನು ಕೊಡಿಸೋ ತನಕ ನಾನು ಊಟ ಉಪಚಾರ ಮಾಡುವುದಿಲ್ಲ ತಂದೆಯವರೇ. ಆಗಲಿ, ನೀನು ಅರಮನೆಗೆ ನಡೆಯಮ್ಮ. ಅಯ್ಯ ಪುಣ್ಯ ಪುರುಷ, ನೀನು ಮುತ್ತಿನಾರವನ್ನು ತೆಗೆದುಕೊಂಡು ಗೋಡೆ ಮೇಲೆ ಬರೆದಿರುವ ಹಂಸ ಪಕ್ಷಿ ನುಂಗಿತೆಂದರೆ ಯಾರಾದರೂ ನಂಬುವರೆ? ನೋಡು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ನಮ್ಮ ಮುತ್ತಿನಾರವನ್ನು ಕೊಟ್ಟು ಈಗಲೇ ನಮ್ಮ ಮನೆಯನ್ನು ಬಿಟ್ಟು ಹೊರಟು ಹೋಗು. ಅಯ್ಯ ದನಿಯೇ, ಸತ್ಯ ಸಂಗತಿಯನ್ನು ಯಾವ ರೀತಿಯಾಗಿ ಬಿಡಿ ಬಿಡಿಯಾಗೂ ಹೇಳಿದರೂ ನೀವು ನಂಬುತ್ತಿಲ್ಲ. ಗೋಡೆ ಮೇಲೆ ಚಿತ್ರಗಾರನು ಬರೆದಿರುವ ಹಂಸ ಪಕ್ಷಿಯು ಮುತ್ತಿನಾರವನ್ನು ನುಂಗಿದನ್ನು ಈ ಹಾಳು ಕಣ್ಣಿಂದ ನೋಡಿದನೆ ಹೊರತು ಮತ್ತೆ ಬೇರೆ ಎಲ್ಲ ದಣಿಯೇ. ಸತ್ಯ ಸಂಗತಿಯನ್ನು ಹೇಳಿರನು, ಇದರ ಮೇಲೆ ತಮ್ಮ ಚಿತ್ತ. ಎಲ್ಲ ಕಳ್ಳ, ನಾನು ಎಷ್ಟೇ ವಿಧವಾಗಿ ನಿನ್ನನ್ನು ಕೇಳಿದರೂ ಮುತ್ತಿನಾರವನ್ನು ಕೊಡದೇ ಇರುವೆಯಾ? ನಡೆ, ನಮ್ಮ ಚಂದ್ರಸೇನ ಮಹಾರಾಜರ ಹತ್ತಿರ ಹೋಗೋಣ, ನಡೆ. ನಿಮ್ಮ ಇಚ್ಛೆ ಇದ್ದಂತಾಗಲಿ ದಣಿ. ಬಾಡಿ ಪಂಥವ ನೋಡಿ ಗೆಲ್ಲುವೆ, ಜಗವನ್ನು ಜಯಿಸುವ ನೀಗಲೇ, ಜಗವನ್ನು ಜಯಿಸುವೆ ನೀಗಲೇ. ಬಾಡಿ ಪಂಥವ ನೋಡಿ ಗೆಲ್ಲುವೆ, ಜಗವನ್ನು ಜಯಿಸುವ ನೀಗಲೇ, ಜಗವನ್ನು ಜಯಿಸುವೆ ನೀಗಲೇ.
ವಿಕ್ರಮನು ನನ್ನನ್ನು ಧರಿದು ಈ ಆಳಿಸಿದ ಪ್ರತಿಫಲವಾಗಿ ಈಗ ತಲಪಾಲ್ ಶಕ್ತಿಯ ಮನೆಯ ಮುತ್ತಿನವರವನ್ನು ಕಂದಿ ಅದರ ನೆಪದಿಂದ ಅವನ ಚಂದ್ರಸೇನ ಮಹಾರಾಜನಿಗೆ ಕೋಪ ಬರುವಂತೆ ಮಾಡಿ ಅವರ ಕರಾಚಾರಗಳನ್ನು ಎದುರಿಸುತ್ತೇವೆ ನಾವು. ಪಾಪಿ ದ್ರೋಹಿ ತಕ್ಕ ಬಲವನ್ನು ನಮೂದಿಸು. ರಾಜ್ಯಭಾರ ರಚನೆಯೆಂದುವುದು ರಾಜ್ಯಭಾರ ರಚನೆಯೆಂದುವುದು ರಾಜ್ಯಭಾರ ರಚನೆಯೆಂದುವುದು ಪರಮಂತ್ರಿ ವಾರಾಯೇ ಒಂದೇಲ್ಲ ಸೈನ್ಯಾಧ್ಯಕ್ಷರೇ ಹೋಲಕ್ಕೆ ಹೊಳೆ ಬೀಳುತ್ತ ಹೋಲಕ್ಕೆ ಹೊಳೆ ಬೀಳುತ್ತ ಎಲೆಯಾಳೆಲ್ಲರೂ ಇಲೆಯಾಳೆಲ್ಲರೂ ರಾಜ್ಯಭಾರ ರಚನೆಯಲ್ಲಿ ಪರಮಂತ್ರಿ ವಾರಾನೇ ಒಂದೇಲ್ಲ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಿಂದ ಪ್ರಜೆಗಳು ಸೌಖ್ಯದಿಂದ ಇರುವುದನ್ನು ಸಾಂಗವಾಗಿ ತಿಳಿಸುವರಾಗಿ ಆಗಬಾರದು ಪ್ರಭು. ಬಾಲಕಾತರ ಲಾಲಿಸೈ ಪ್ರಭು ಬಾಲಕಾತರ ಲಾಲಿಸೈ ಪ್ರಭು ಕಾಲ ಕಾಲಕ್ಕೆ ಮಳೆ ಬೀಳ್ತಾವೆ ಕಾಲ ಕಾಲಕ್ಕೆ ಮಳೆ ಬೀಳ್ತಾವೆ ನಿನಗೆ ನಿಧಾನ ಕಾಲವಾದ ಕಾಲೆ ಕಾಲೆ ಸೈನ್ಯವು ಬಾಲಕಾತರ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳದು ಪ್ರಜೆಗಳು ಸೌಖ್ಯವಿರುವರೆ ಮತ್ತೇನ ಪಡೆ. ನಿಮ್ಮಂತ ಮಂತ್ರೇಂದ್ರನು ನನ್ನ ರಾಜ್ಯದಲ್ಲಿ ಇರುವಾಗ್ಯ ನಮ್ಮ ರಾಜ್ಯಕ್ಕೆ ಭಯವನ್ನೇನು ನಿನ್ನ ಪೀಠವನ್ನು ಅಲಂಕರಿಸು. ಆಗಬಹುದು ಪ್ರಭು. ಸೈನ್ಯಾಧ್ಯಕ್ಷನೇ ಪ್ರಭು. ಸೈನ್ಯವಂತೆ ಪೋದೋ ಸೈನಾಧಿಪ ಸೈನ್ಯವಂತೆ ಪೋದೋ ಸೈನಾಧಿಪ ಸುತನ ದೇಶದ ಶತ್ರುರಾಜರೆಲ್ಲ ಸೈನ್ಯಾಧ್ಯಕ್ಷನೇ ಸುತನ ದೇಶದ ಶತ್ರುರಾಜರೆಲ್ಲ ಕಪಟ ನಿಷೇಯ ಸಂಗಮಿಸಿಯಲು ಸೈನಾಪತಿ ಸೈನ್ಯದಂತೆ ಪೋರು ಸೈನಾಪತಿ ಸೈನ್ಯಾಧ್ಯಕ್ಷರೇ ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವುದನ್ನು ಸಾಂಗವಾಗಿ ತಿಳಿಸುವರಾಗಿ. ಆಗಬಹುದು ಪ್ರಭು. ಬಡದ್ರೋಹಿಗಳ ಮೂಢ ವೈರಿಗಳ ತಡೆದಿಡುವೆ ಬಡೆದಿಡುವೆ ಕಡೆದಿಡುವೆ.
ಬಡೆದಿಡುವೆ ಬಡೆದಿಡುವೆ ಕೆಣುಕರ ಪಡಿದ ಬಳಿಸುತ್ತಲೀಗ ಕೆಣುಕರ ಪಡಿದ ಬಳಿಸುತ್ತಲೀಗ ಪಡಪಡದ್ರೋಹಿ ಬಡೆದು ಪಡಪಡದ್ರೋಹಿಗಳ ಸಂಗ ಬಡೆದು ಹಿಡಿದು ಬಡಿದು ಹಠ ಮಾಡಿ ಕೊಲ್ಲುವೆನು ಹಿಡಿದು ಬಡಿದು ಹಠ ಮಾಡಿ ಕೊಲ್ಲುವೆನು ಬಡದ್ರೋಹಿಗಳ ಕೂಡ ವೈರಿಗಳ ಬಡೆದಿರುವೆ 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 ಮಹಾಪ್ರಭು ನಮ್ಮ ಸೈನ್ಯವನ್ನು ಕಂಡರೆ ಶತ್ರು ಸೈನ್ಯಗಳು ತರಾತರನೆ ನಡುಗಿ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವರು ಮತ್ತೇನಪ್ಪಣೆ ಬೇಷ್, ನಿಮ್ಮಂತ ಸೈನ್ಯಾಧೀಕ್ಷನು ನನ್ನ ಸೈನ್ಯದಲ್ಲಿ ಇರುವಾಗ್ಯೇ ನಮ್ಮ ಸೈನ್ಯಕ್ಕೆ ಭಯವಂದರೇನು? ನಿನ್ನ ಪೀಠವನ್ನು ಅಲಂಕರಿಸು. ಚಾರಣೆ ವರ್ತಮಾನವೇನು? ಅವರನ್ನು ಬಹಳ ಮರ್ಯಾದೆಯಾಗಿ ನನ್ನ ರಾಜಸ್ಥಾನಕ್ಕೆ ಕರೆತನ್ನಿ. ಶೆಟ್ಟರೇ, ನಿಮಗೆ ಮಂಗಳವಾಗಲಿ. ಪ್ರಭುಗಳಿಗೆ ವಂದಿಸುವೆನು. ಇಷ್ಟು ಗಾಬರಿಯಿಂದ ಬರಲು ಕಾರಣವೇನು? ಅದನ್ನು ಸಾಂಗವಾಗಿ ತಿಳಿಸುವರಾಗಿ. ಪ್ರಭು, ನಿನ್ನೆಯ ದಿವಸ ನಮ್ಮ ಅಂಗಡಿ ಪಡಸಾಯಲ್ಲಿ ಒಬ್ಬ ಓರ್ವ ವ್ಯಕ್ತಿಯು ಕುಳಿತಿದ್ದನು. ಆತನನ್ನು ಕರೆದುಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಮಲಗಳು ಸ್ಥಳ ಕೊಟ್ಟಿದ್ದಕ್ಕೆ ನಮ್ಮ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮುತ್ತಿನಾರವನ್ನು ಕದ್ದಿರುವನು ಪ್ರಭು. ಅದನ್ನು ಕೊಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಪ್ರಭು. ಆತನು ಎಲ್ಲಿರುವನು? ಇಲ್ಲೇ ನಿಮ್ಮ ಪಕ್ಕದಲ್ಲೇ ಇರುವನು ನೋಡಿ ಪ್ರಭು. ಎಲೆ ರಾಜ ವಂದಿಸುವೆನು. ಚಂದ್ರಸಾಯನನೇ ರಾಜ ವಂದಿಸುವೆನು. ಹಿಂದೆ ಮಾಡಿದ ಕರ್ಮ ಫಲವೋ, ಹಿಂದೆ ಮಾಡಿದ ಕರ್ಮ ಫಲವೋ ಎನ್ನ ಬಿಡದೆ ಕಾಡುತ್ತಿರುವುದು, ಎನ್ನ ಬಿಡದೆ ಕಾಡುತ್ತಿರುವುದು. ಚಂದ್ರಸಾಯನನೇ ರಾಜ ವಂದಿಸುವೆನು. ರಾಜ, ನಿಮಗೆ ನನ್ನ ಪ್ರಣಾಮಗಳು. ಎಲೆ ದೇಶಿಕನೇ, ನಿನಗೆ ಮಂಗಳವಾಗಲಿ. ಶೆಟ್ಟರ ಮನೆಯಲ್ಲಿ ಇದ್ದವನು ನೀನೇ ಅಲ್ಲವೇ? ಹೌದು ಪ್ರಭು, ಆ ಪಾಪಿಯು ನಾನೇ ಪ್ರಭು. ಹಾಗಾದರೆ ಶೆಟ್ಟರೇ, ನಿಮ್ಮ ಮುತ್ತಿನಾರವನ್ನು ನಾನು ಕೊಡಿಸಿಕೊಡುವೆನು. ನೀವಿನ್ನೂ ಹೊರಡುವರಾಗಿ. ನಿಮಗೆ ಮಂಗಳವಾಗಲಿ. ಆಗಲಿ ಪ್ರಭು. ಎಲೆ ದೇಶಿಕನೇ, ಹೀಗೆ ಬಾ. ಶೆಟ್ಟರ ಮನೆಯಲ್ಲಿ ಇದ್ದವನು ನೀನೇ ಅಲ್ಲವೇ? ಹೌದು ಪ್ರಭು, ಶೆಟ್ಟರ ಮನೆಯಲ್ಲಿ ಇದ್ದವನು ನಾನೇ ಪ್ರಭು. ಹಾಗಾದರೆ ಮುತ್ತಿನಾರವನ್ನು ಕೊಟ್ಟು ಮುಂದಕ್ಕೆ ಹೊರಡುವನಾಗು. ಇಲ್ಲದೆ ಹೋದರೆ ನಿನ್ನ ಶಿಕ್ಷೆನು ಇದಿಸುವೆನು. ಮುದದ ಜವದೆ ಪಕ್ಷಿ ನುಂಗಿತೋ, ಮುದದ ಜವದೆ ಪಕ್ಷಿ ನುಂಗಿತೋ, ಮದನ ಹರಣ ಪಾದದಾಣೆ, ಮದನ ಹರಣ ಪಾದದಾಣೆ, ಕದಿಯಲಿಲ್ಲವೋ ದೊರೆಯೇ ಮುತ್ತಿನಾರವ. ಪ್ರಭು, ನಿಮ್ಮ ಆಸ್ಥಾನದಲ್ಲಿ ಇಷ್ಟು ಮಾತ್ರಕ್ಕೂ ನಾನು ಸುಳ್ಳನ್ನು ಹೇಳಿದರೆ ಪ್ರಭು. ನಿಜವಾಗಿ ಮುತ್ತಿನಾರವನ್ನು ನಾನು ಕದ್ದ ಕಳ್ಳನಲ್ಲ ಪ್ರಭು. ಮತ್ತೆ ಏನಾಯಿತು ಲೇ ದೇಶಿಕನೇ? ಎಷ್ಟು ಇದುವಾಗಿ ಕೇಳಿದರು ಮುತ್ತಿನಾರವನು ಶೆಟ್ಟರ ಮನೆಯಲ್ಲಿ ಮುತ್ತಿನಾರವನ್ನು ಎಷ್ಟು ಇದುವಾಗಿ ಹೇಳಿದರೆ ಕೊಡದೇ ಇರುವೆಯಾ? ಮುತ್ತಿನಾರವನ್ನು ಕೊಟ್ಟು ಮುಂದಕ್ಕೆ ಹೊರಡುವನಾಗು. ನಿನ್ನ ಚಂಸಿವೆನು. ಇಲ್ಲದೆ ಹೋದರೆ ನಿನ್ನ ಕಠಿಣ ಶಿಕ್ಷೆಗೆ ವಿಧಿಸುವೆನು. ಚೀನಿಚ ಬರ್ಸಣ. ಚೀನಿತೋ ಹೇಳಿ ಪ್ರಭು, ಚೀನಿತೋ ಹೇಳಿ ಪ್ರಭು. ದುರಾತ್ಮ ನಿನ್ನಯ ಕಳೆದಿಡುವೆ. ಚೀನಿತೋ ಹೇಳಿ ಪ್ರಭು. ದುರಾತ್ಮ ನಿನ್ನಯ ಕಳೆದಿಡುವೆ. ಬೇಡಿ ಪ್ರಭು.
ಹಿತವಾಗಿ ಹೇಳಿದರು ಮುತ್ತಿನಾರವನು ಕೊಡದೇರಿವೆಯಾ? ಒಡೆಯಬೇಡವೋ ದೊರೆಯೇ ತಡೆಯಲಾರೆನೋ. ಒಡೆಯಬೇಡವೋ ದೊರೆಯೇ ತಡೆಯಲಾರೆನೋ. ಅಯ್ಯ ನಾನು ಕಳ್ಳನಲ್ಲ, ಅಯ್ಯ ನಾನು ಕಳ್ಳನಲ್ಲ, ಒಳ್ಳೆ ವಂಶದವನು ನಾನು. ಒಳ್ಳೆ ವಂಶದವನು ನಾನು. ಒಡೆಯಬೇಡವೋ ದೊರೆಯೇ ತಡೆಯಲಾರೆನೋ. ಪಾಪಿ, ಪ್ರಭು, ನನ್ನನ್ನೇಕೆ ಈ ರೀತಿಯಾಗಿ ಚಿತ್ರಹಿಂಸೆ ಕೊಡಿಸುವಿರಿ ಪ್ರಭು? ಮಾನವನಿಗೆ ದೈವ ಪ್ರತಿಕೂಲದ ಸಂಚಿನಿಂದ ಈ ರೀತಿಯಾಗಿ ಸಮಸ್ಯೆಗಳು ಉದ್ಭವವಾಗುವು. ನಿಜವಾದ ಸಂಗತಿಯನ್ನು ಎಷ್ಟು ಹೇಳಿದರೂ ನೀವು ನಂಬುತ್ತಿಲ್ಲ. ನಿಮ್ಮ ರಾಜಸ್ಥಾನದಲ್ಲಿ ಇಷ್ಟು ಮಾತ್ರಕ್ಕೂ ನಾನು ಸುಳ್ಳನ್ನು ಹೇಳಲಾರೆ ಪ್ರಭು. ದಯಮಾಡಿ ನನ್ನ ಮಾತನ್ನು ಆಲಿಸಿ ನಾನು ಮಾಡಿಲ್ಲದ ಅಪರಾಧವನ್ನು ಕ್ಷಮಿಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವೆನು. ಎಲೆ ದೇಶಿಕನೇ, ಜೀವವಿಲ್ಲದ ನಿರ್ಜೀವಿಯು ಮುತ್ತಿನಾರವನ್ನು ನುಂಗಿತು ಎಂದರೆ ಯಾರು ನಂಬುವರೆ? ಮುತ್ತಿನಾರವನ್ನು ಕೊಟ್ಟು ಹೊರಡುವನಾಗು, ಇಲ್ಲದೆ ಹೋದರೆ ನಿನಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿ. ಚೋರ ಬೇಗ ಹಾರವನ್ನು ಕೊಡದಿರುವಂತೆ. ಹಾರವನ್ನು ಕೊಡದಿರಲಿ, ಸಾರಿ ಬೇಳುವೆ ನಿನ್ನನ್ನು ಸೂರೆಗೊಳ್ಳುವೆ. ಎಲೆ ಪಾಪಿ, ಕವಚದಿಂದ ಹಾರವನ್ನು ಬೇಗ ಕೊಡದಿರಿ. ಕವಚದಿಂದ ಹಾರವನ್ನು ಬೇಗ ಕೊಡದಿರಿ. ಸಾರಿ ಬೇಳುವೆ ನಿನ್ನನ್ನು ಸೂರೆಗೊಳ್ಳುವೆ. ಎಲೆ ದೇಶಕರೇ, ದೇಶದಿಂದ ದೇಶಕ್ಕೆ ಬಂದು ಸುಳ್ಳು ಹೇಳಿದ ಮೋಸಕ್ಕೂ ಕಳ್ಳತನ ಮಾಡಿದ ದ್ರೋಹಕ್ಕೂ ನಿನ್ನ ನ್ಯಾಯ ಸಮ್ಮತವಾಗಿದೆ. ನಿನ್ನ ಕೈ ಕಾಲು ಚರಣೆಗಳನ್ನು ಕಳಿಸುವುದು ನ್ಯಾಯ ಸಮ್ಮತವಾಗಿದೆ. ಪ್ರಭು, ನಿಮ್ಮ ಚಿತ್ತಕ್ಕೆ ನಾನು ಕಳ್ಳನಂತೆ ಕಾಣುವೆನು. ನಿಮ್ಮ ಆತ್ಮವನ್ನು ಒಂದು ಸಾರಿ ವಿಚಾರಿಸಿ ನೋಡಿಕೊಳ್ಳಿ ಪ್ರಭು. ನಿಜವಾಗಿಯೂ ನಾನು ಮುತ್ತಿನಾರವನ್ನು ತೆಗೆದುಕೊಂಡವನಲ್ಲ. ದಯವಿಟ್ಟು ಮಾನವೀಯತೆಯಿಂದ ನನ್ನನ್ನು ಮನ್ನಿಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು. ಹಾಗಾದರೆ ಏನು ಆಯಿತು ಮುತ್ತಿನಾರ? ಹುಂಡ ಮರೆಗೆ 7 ಬಗೆಯ ನೀಚೋ ಚಾಡೋಳನ ನಿನ್ನ ಕುತ್ತಿಗೆ ಎಳೆಯಲ ಪಡಪಡ. ಕಡಕಂಡದೊಳಗೆ ನಿನ್ನಯ. ನಿಜವಾಗಿಯೂ ನಾನು ತೆಗೆದುಕೊಂಡಿಲ್ಲ ಪ್ರಭು, ನಾನು ತೆಗೆದುಕೊಂಡಿಲ್ಲ. ಕಡಕಂಡದೊಳಗೆ ನಿನ್ನಯ ತುಂಡುಗೈಯಲು ಅಪ್ಪಣೆಯನ್ನು ನೀಡುವೆನು. ಇದು ಸತ್ಯ. ದೇಶಿಕನೇ, ಎಷ್ಟು ವಿಧವಾಗಿ ಕೇಳಿದರು ಮುತ್ತಿನಾರವನ್ನು ಕೊಡದೇ ಇರುವೆಯಾ? ನಿನ್ನ ಕರಾಚರಣೆಯನ್ನು ಕಳಿಸುವುದೇ ನ್ಯಾಯ ಸಮ್ಮತವಾಗಿದೆ. ಬೇಡಿ ಪ್ರಭು, ಬೇಡಿ. ಇರುವ ಸತ್ಯ ಸಂಗತಿಯನ್ನು ನಿಮ್ಮಲ್ಲಿ ತಿಳಿಸಿರುವೆನು. ಇದರ ಮೇಲೆ ತಮ್ಮ ಚಿತ್ತ ಪ್ರಭು. ಯಾರಲ್ಲಿ ಆ ಕಟಗರನ್ನು ಬರಮಣತಕ್ಕದ್ದು? ಹಠಬಲ ಘಟಕುಲ ಘಟವನ್ನು ಗೆಲ್ಲುವೆ, ಹಠವನ್ನು ಗೆಲ್ಲುವೆ, ಘಟವನ್ನು ಗೆಲ್ಲುವೆ. ಹಠಬಲ ಘಟಕುಲ ಘಟವನ್ನು ಗೆಲ್ಲುವೆ, ಘಟವನ್ನು ಗೆಲ್ಲುವೆ, ಘಟವನ್ನು ಗೆಲ್ಲುವೆ. ಮೂಡಕ್ಕೆ ಹೋರಾಡಿ ಕಾಡಕ್ಕೆ ಕಡಿದಾಡಿ
ನಿನಗೆ ಮಂಗಳವಾಗಲಿ. ಬುದ್ಧಿ ಬುದ್ಧಿ ಇದೇ ನಮ್ಮ ಕರೆಸಲು ಕಾರಣ ಬುದ್ಧಿ. ಸಟ್ಟರಿ ಲೇ ದೇಸಿ ಕಟಕರೆ ಲೇ ಕಟಕರೆ, ಈತನನ್ನು ಎಷ್ಟು ಇದುವ ನಂಜ ಸಟ್ಟರ ಮನೆಯಲ್ಲಿ ಮುತ್ತಿನಾರವನ್ನು ಕದ್ದು ಎಷ್ಟು ಇದುವಾಗಿ ಹೇಳಿದರು ಮುತ್ತಿನಾರವನು ಕೊಡದೇ ಇರುವನು. ಈತನನ್ನು ಸೆಳೆದುಕೊಂಡು ಹೋಗಿ ನಮ್ಮ ಕೋಟೆಯ ಕಂದಕದ ಬಾಗಿಲಲ್ಲಿ ಖರಾಚರಣೆಯನ್ನು ಕಳೆದು ಬನ್ನಿ. ಅದು ಅಲ್ಲದೆ ಅನ್ನ ಆಹಾರ ಕೊಡದ ರೀತಿ ಡಂಗೂರು ಮೂಲಕವಾಗಿ ಸಾರಿ ಬನ್ನಿರಿ. ಆಯ್ತು ಬುದ್ಧಿ, ಹೋಗಿ ಬನ್ನಿ. ಹೋಯ್ತೆ ಬುದ್ಧಿ ನಾವು ಹೋಯ್ತೆ ಬುದ್ಧಿ. ಹೋಯ್ತಿ ಬುದ್ಧಿ ನಾವು ಹೋಯ್ತಿ ಬುದ್ಧಿ. ಹೋಯ್ತಿ ಬುದ್ಧಿ ನಾವು ಹೋಯ್ತಿ ಬುದ್ಧಿ. ಇವೆಲ್ಲಂಗೆ ನಾವು ಕಲ್ತಿ ಬುದ್ಧಿ. ಇವೆಲ್ಲಂಗೆ ನಾವು ಕಲ್ತಿ ಬುದ್ಧಿ. ಹೋಯ್ತಿ ಬುದ್ಧಿ ನಾವು ಹೋಯ್ತಿ ಬುದ್ಧಿ. ಇವೆಲ್ಲಂಗೆ ನಾವು ಕಲ್ತಿ ಬುದ್ಧಿ. ಇವೆಲ್ಲಂಗೆ ನಾವು ಕಲ್ತಿ ಬುದ್ಧಿ. ಲೋ ಮಗ, ಇವಯ್ಯ ದನಪಾಲ್ ಸೊಟ್ಟು ಮನೆ ಮುತ್ತಾರ ಕದ್ಬಿಟ್ಟಿದ್ದಾನಂತೆ. ಈಗ ರಾಜರು ಹೇಳಿದ್ರಲ್ಲ ಕೈ ಕಲ್ ಕಟ್ಟಾಕ್ಬಿಡಿ ಅಂತ. ಅವ್ರು ಹೇಳಿದ್ರು ಅಂತ ಏಳು ತುಂಬ ಕಡಿಯೋದು ಬೇಡಕ್ಕಲ್ಲ ಮಗ. ಒಂದು ಮಾತ ಒಳ್ಳೆ ಮಾತನ್ನು ಕೇಳಿ ನೋಡು. ಅಯ್ಯ ಕದ್ದಿದ್ರೆ ಕೊಟ್ಬಿಡಪ್ಪ, ಬಿಟ್ಬಿಡ್ತೀವಿ. ಅಯ್ಯ ನಿಮಗೆ ಕೈಯ ಮುಗಿವೆ, ಅಯ್ಯ ನಿಮಗೆ ಕೈಯ ಮುಗಿವೆ. ಒಳ್ಳೆ ವಂಶದವನು ನಾನು, ಒಳ್ಳೆ ವಂಶದವನು ನಾನು, ಕದಿಯಲಿಲ್ಲವೋ ಕರರೇ ಮುತ್ತಿನಾರವ. ಅಯ್ಯ ನನ್ನ ನೇಕೆ ಎಲ್ಲರೂ ಈ ರೀತಿಯಾಗಿ ನಿರ್ಬಂಧಪಡಿಸುವಿರಿ. ಎಷ್ಟು ಸತ್ಯವನ್ನು ಹೇಳಿದರೂ ಯಾರು ನನ್ನ ಮಾತನ್ನು ನಂಬುತ್ತಿಲ್ಲವಲ್ಲ. ನಿಜವಾಗಿಯೂ ನಾನು ಮುತ್ತಿನಾರ ಕದ್ದ ಕಳ್ಳನಲ್ಲ. ಲೋ ಮಗ, ಇವಯ್ಯ ಎಷ್ಟು ಹೇಳಿದ್ರು ಕೇಳಿಕಿಲ್ಲ. ಎರಡು ಬಿಟ್ಬಿಟ್ಟ ಕೇಳ ಓಲಿ. ಏನಪ್ಪ ಮಾಡೋದು? ಈಗ ಒಳ್ಳೆ ನಂಗೆ ಕಾಣ್ತಾನೆ, ಕಡಿದೇ ಓದಿಯಾ ಇನ್ನು ನಮ್ಮ ಸೂಲ ಹಾಕ್ಬಿಡ್ತಾರೆ. ಏನ್ ಮಾಡೋದು? ಹಾಕ್ತಾರೆ, ಹಾ. ಈ ಕಡಿಲೇ ಬೇಕು. ನೋಡಿದ್ರೆ ಒಳ್ಳೆ ಮನಸ್ಸನ್ನ ಕಾಣ್ತಾನೆ. ನೀನೊಂದು ಬಾಬು ಕೇಳಪ್ಪ ನೋಡದ. ಏನ್ ಕೇಳಿ ಇನ್ನೂ ಕೇಳ್ತಾ ಇದೆ ಬೆಳಗಾನವೇ. ಎಳ್ಕ ನಡಿಯತೆಗೆ ನಡಿಯತ್ತಾಗಿ ಎಳ್ಕೊಂಡತ್ತಾಗಿ ಕಡಿಯಬೇಡಿರೋ ಚರರೇ ತಡೆಯಲಾರೆನೋ. ಅಯ್ಯ ಬಿಟ್ಬಿಡಪ್ಪ ತಗೊಂಡಿದ್ರೆ. ಕಡಿಯಬೇಡಿರೋ ಚರರೇ ಕಾಲು ಕೈಗಳ. ಅಯ್ಯ ನಿಮಗೆ ಕೈಯ ಮುಗಿವೆ, ಅಯ್ಯ ನಿಮಗೆ ಕೈಯ ಮುಗಿವೆ. ಕಡಿಯಬೇಡಿರೋ ಚರರೇ ಕಾಲು ಕೈಗಳ. ಅಯ್ಯ ಆ ಪರಮಾತ್ಮನು ನಿಂದಿಸಿದ ಫಲವಾಗಿ ಈ ರೀತಿಯ ಕಷ್ಟವನ್ನು ಅನುಭವಿಸಬೇಕಾಗಿರುವುದು. ದಯಮಾಡಿ ನನಗೆ ಈ ಶಿಕ್ಷೆಯನ್ನು ಕೊಡಬೇಡಿ ಚರರೇ, ಕೊಡಬೇಡಿ. ನನ್ನನ್ನೇಕೆ ಈ ರೀತಿಯಾಗಿ ನಿರ್ಬಂಧಪಡಿಸುವಿರಿ? ಓ ಏನಪ್ಪ ಮಾಡೋದೀಗ? ಲೋ ಮಗ, ನಾವು ಒಟ್ಟು ಹುಡ್ಕೊಂಡ್ರೆ ಏನೂ ಮಾಡೋಕ್ಕಾಗಿಲ್ಲ. ಇನ್ನು ರಾಜರು ನಮ್ಗೆ ಇಲ್ಲಿಗೆ ತೆಗಿತಾರೆ. ಎಳ್ಕ ನಡಿಯತ್ತೆ ಇನ್ಯಾಕೆ ನಡಿಯಪ್ಪ ತೆಗಿ, ನೀನು ಮಾಡೋಕ್ಕಾಗಿಲ್ಲ. ಎಳ್ಕೊಂಬ. ಹಾ ಶನಿ ಮಹೇಶ, ಘನಮಹಿಮನಾದ ಶನಿ ಮಹೇಶನೇ, ಇಂದಿಗೆ ನಿನ್ನ ಮನಸ್ಸು ಶಾಂತವಾಯಿತೆ ಪ್ರಭು, ಶಾಂತವಾಯಿತೆ.